ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್ ಅಂದರೆ ನಂಗೆ ತುಂಬ ಜನ ಈ ಥರ ವಿಡಿಯೋ ಮಾಡಿ ಅಂತ ಕೇಳಿದ್ರು. ದ್ಯಾಟ್ ಈಸ್ ಬೇರ್ ಫುಟ್ ವರ್ಸಸ್ ಫುಟ್ವೇರ್ ಡ್ರೈವಿಂಗ್ ಟ್ಯುಟೋರಿಯಲ್ ಅಂತ. ಅಂದರೆ ನಾವು ಕಾರ್ ಓಡಿಸೋವಾಗ ಬರೀ ಕಾಲಲ್ಲಿ ಓಡಿಸಿದ್ರೆ ಬೆಟರಾ ಅಥವಾ ಫುಟ್ವೇರ್ ಹಾಕೊಂಡು ಓಡಿಸೋದು ಬೆಟರಾ ಅಂತ ಕೇಳಿದ್ರಿ. ಸೊ ನಾನು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡೆ ಬಿಕಾಸ್ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಥಿಂಗ್ ಏನಂದರೆ, ನಾನು ಯೂಶ್ವಲಿ ಬರೀ ಕಾಲಲ್ಲೇ ಕಾರ್ ಓಡಿಸೋದು. ನಾನು ಕಲ್ತಾಗಿಂದನೂ ನನಗೆ ಫುಟ್ವೇರ್ ಹಾಕ್ಕೊಂಡು ಏನು ಡಿಸ್ಕಂಫರ್ಟ್ ಏನಾಗಲ್ಲ, ಬಟ್ ಕಷ್ಟ ಅಂತಲೂ ಇಲ್ಲ. ಬಟ್ ಏನಂದರೆ ನನಗೆ ಬರೀ ಕಾಲಲ್ಲಿ ಓಡಿಸೋದು ಮೋರ್ ಕಂಫರ್ಟಬಲ್. ಸೊ ನಾನು ಯಾವಾಗಲೂ ಬರೀ ಕಾಲಲ್ಲಿ ನಾನು ಎಲ್ಲ ವೀಡಿಯೋಸ್ ನೋಡ್ಬೋದು ನೀವು. ಮೋಸ್ಟ್ ಆಫ್ ದ 99.9% ನಾನು ಬರೀ ಕಾಲಲ್ಲೇ ಓಡಿಸೋದು. ಬಟ್ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಬರೀ ಕಾಲಲ್ಲಿ ಓಡಿಸೋಕ್ಕಿಂತ ಫುಟ್ವೇರ್ ಅಂದರೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಶೂಸ್ ಹಾಕ್ಕೊಂಡು ಕಾರ್ ಓಡಿಸೋದು ರೆಕಮೆಂಡೆಡ್ ಅಂತ ನನಗೆ ಗೊತ್ತಾಯಿತು. ಬಿಕಾಸ್ ನಾನು ಇಷ್ಟು ದಿನ ಬರೀ ಕಾಲಲ್ಲೇ ಕಾರ್ ಓಡಿಸ್ತಿದ್ದೆ. ಬಟ್ ಬರೀ ಕಾಲಲ್ಲಿ ಓಡಿಸೋಕ್ಕಿಂತ ಶೂಸ್ ಹಾಕ್ಕೊಂಡು, ಒಳ್ಳೆ ಶೂಸು, ಗ್ರಿಪ್ ಇರೋ ಶೂಸ್ ಹಾಕ್ಕೊಂಡು ಕಾರ್ ಓಡಿಸೋದು ತುಂಬ ರೆಕಮೆಂಡೆಡ್. ಆ್ಯಂಡ್ ಅದೇ ಸೇಫ್ಟಿ ಅಂತಲೂ ನನಗೆ ಗೊತ್ತಾಯಿತು. ಸೊ ಫಸ್ಟ್ ನಾನು ಬರೀ ಕಾಲಲ್ಲಿ ಓಡಿಸ್ತೀನಿ ಅಲ್ವಾ. ಸೊ ಬರೀ ಕಾಲಲ್ಲಿ ಓಡಿಸೋದ್ರಿಂದ ಅಡ್ವಾಂಟೇಜ್ ಏನಂತ ಹೇಳ್ತೀನಿ. ಓಕೆ, ಸೊ ಬರೀ ಕಾಲಲ್ಲಿ ನಾನೇನಕ್ಕೆ ಓಡಿಸ್ತಾ ಇದ್ದೆ ಅಂದರೆ, ಬರೀ ಕಾಲಲ್ಲಿ ಓಡಿಸೋದು ನನಗೆ ತುಂಬ ಕಂಫರ್ಟಬಲ್. ನೋಡಿ, ಫುಟ್ವೇರ್ ಏನೂ ಇರಲ್ಲ, ಆರಾಮಾಗಿ ಕಾಲಿರುತ್ತೆ, ಯಾವಾಗ ಬೇಕು ಅವಾಗ. ಈ ಥರ ಇದು ನನಗೇನಂದರೆ ನನಗಿದು ಜಾಸ್ತಿ ಗ್ರಿಪ್ ಅನಿಸುತ್ತೆ. ಬಿಕಾಸ್ ನಾನು ಜಾಸ್ತಿ ಕಾಲು ಸ್ವೆಟ್ ಎಲ್ಲ ಆಗಲ್ಲ. ಆ್ಯಂಡ್ ಕಾರ್ ಒಳಗಡೆ ಕೂತ ತಕ್ಷಣ ಈ ಥರ ರಬ್ ಮಾಡಿ ಕಾಲು ಕ್ಲೀನಾಗಿರುತ್ತೆ, ಡ್ರೈ ಇರುತ್ತೆ. ಆ್ಯಂಡ್ ಇಲ್ಲಿ ಈ ಥರ ಇಷ್ಟು ಇಟ್ಕೊಂಡ್ಬಿಟ್ರೆ ನಂಗೆ ಎರಡೂ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಇದ್ರದ್ದು ವೈಬ್ರೇಷನ್ಸು ನಮಗೆ ಗೊತ್ತಾಗುತ್ತೆ, ಸೆನ್ಸ್ ಗೊತ್ತಾಗುತ್ತೆ, ಟಚ್ ಗೊತ್ತಾಗುತ್ತೆ. ನಾವು ಹಿಂಗೆ ಕಾಲು ಇಟ್ಟಾಗ ಓಕೆ, ನಾನು ಕ್ಲಚ್ ಮೇಲೆ ಕಾಲಿಟ್ಟಿದ್ದೀನಿ, ಬ್ರೇಕ್ ಮೇಲೆ ಇಟ್ಟಿದ್ದೀನಿ, ಎಕ್ಸಲರೇಟ್ ಮೇಲೆ ಇಟ್ಟಿದ್ದೀನಿ. ಇವಾಗ ಸ್ಟಾರ್ಟಿಂಗ್ ಬಿಗಿನರ್ಸ್ ಎಲ್ಲ ಕಾರ್ ಓಡಿಸ್ತಾ ಇರ್ತಿರಲ್ಲ, ಅವ್ರಿಗೆ ಕನ್ಫ್ಯೂಸ್ ಆಗ್ತಿರುತ್ತೆ, ಬ್ರೇಕ್ ಯಾವುದು, ಕ್ಲಚ್ ಯಾವುದು, ಎಕ್ಸಲರೇಟ್ ಯಾವುದು ಕನ್ಫ್ಯೂಸ್ ಆಗ್ತಿರುತ್ತೆ. ಸೊ ಒಂದೊಂದು ಸಲ ಅಂದರೆ ಯಾವುದ್ರ ಮೇಲೆ ಕಾಲು ಇಟ್ಟಿದ್ದೀನಿ ಅಂತ ಹಿಂಗೆ ಬಗ್ಗಿ ನೋಡಿಕೊಂಡು ಎಲ್ಲ ಓಡಿಸ್ತಿರ್ತಾರೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಫುಟ್ವೇರ್ ಹಾಕೊಂಡ್ರೆ ನಮ್ಗೆ ಅದರದ್ದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಯಾವುದ್ರ ಮೇಲೆ ಕಾಲು ಇಟ್ಟಿದ್ದೀನಿ, ಇಲ್ಲಿಟ್ಟಿದ್ದೀನಾ. ಇವಾಗ ನನ್ನ ಕಾಲು ಫುಲ್ಲು ರೈಟ್ ಸೈಡಲ್ಲಿದೆಯಾ, ಲೆಫ್ಟ್ ಸೈಡಲ್ಲಿದೆಯಾ, ಅಷ್ಟೊಂದು ಡಿಫ್ರೆನ್ಸ್ ಸ್ಟಾರ್ಟಿಂಗಲ್ಲೇ ಕ್ಲಿಯರಾಗಿ ಗೊತ್ತಾಗ್ತಿರಲ್ಲ. ಸೊ ಬರೀ ಕಾಲಲ್ಲಿ ಅಂದ್ರೇ ಇದ್ರ ಮೇಲೆ ಕಾಲು ಇಟ್ಟೇ ಗೊತ್ತಾಗುತ್ತೆ. ನೋಡಿ, ಇದು ಟಚ್ ಮಾಡಿದ್ರೇ ಒಳಗೆ ಹೋಗುತ್ತೆ, ಆ ಫೀಲ್ ಗೊತ್ತಾಗುತ್ತೆ. ಆ್ಯಂಡ್ ಅದ್ರ ಮೇಲೆ ಇಟ್ಟರೆ ಅದ್ರ ವೈಬ್ರೇಷನ್, ಅದ್ರ ಸೆನ್ಸ್ ನಮಗೆ ಗೊತ್ತಾಗ್ಬಿಡುತ್ತೆ. ಇದು ಬ್ರೇಕ್, ಓಕೆ ಇದು ಬ್ರೇಕು, ಇಷ್ಟು ಇದ್ರದ್ದು ಸೈಜ್ ಏನಿದೆ, ಇದ್ರದ್ದು ಟೈಟ್ನೆಸ್ ಹೆಂಗಿದೆ, ಅದ್ರ ಮೇಲೆ ಇದು ಬ್ರೇಕ್ ಅಂತ ಗೊತ್ತಾಗುತ್ತೆ. ಇದು ಕ್ಲಚ್ ಅಂತ, ಆಬ್ವಿಯಸ್ಲಿ ಕ್ಲಚ್ ಅಂತೂ ಲೆಫ್ಟ್ ಲೆಗ್ಗಲ್ಲಿ ಇದ್ದೇ ಇರುತ್ತೆ. ಅದ್ರ ಮೇಲೆ ಶೂ ಹಾಕೊಂಡ್ರು ಬರೀ ಕಾಲಲ್ಲಿದ್ರೂ ಕ್ಲಚ್ ನಮಗೆ ಗೊತ್ತಾಗುತ್ತೆ. ಬಟ್ ಎಕ್ಸಲರೇಟರ್ ಮತ್ತು ಬ್ರೇಕು ಯಾರಿಗೆ ಕನ್ಫ್ಯೂಸ್ ಆಗ್ತಿರುತ್ತಲ್ಲ, ಸ್ಟಾರ್ಟಿಂಗಲ್ಲಿ ನೀವು ಕಲಿಬೇಕಾದ್ರೆ ಬರೀ ಕಾಲಲ್ಲೇ ಕಲೀರಿ. ನಿಮಗೆ ಕಂಫರ್ಟಬಲ್ಲು ಇರುತ್ತಾ, ನಿಮ್ಗೆ ಆ ಫೀಲ್ ಗೊತ್ತಾಗುತ್ತೆ, ಯಾವುದೆಷ್ಟು ಸೆನ್ಸಿಟಿಬಲ್ ಇರುತ್ತೆ. ಇದು ನೋಡಿ, ಇಷ್ಟು ಸಾಫ್ಟಾಗಿರುತ್ತೆ, ಇಷ್ಟು ಟಚ್ ಮಾಡಿದ್ರೆ ಸಾಕು ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇದು ಸ್ವಲ್ಪ ಹಾರ್ಡ್ ಇರುತ್ತೆ. ಸೊ ಆ ಡಿಫ್ರೆನ್ಸ್ ಎಲ್ಲ ನಿಮಗೆ ಫುಟ್ವೇರ್ಗಿಂತ ಬರೀ ಕಾಲಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದೇನೆಂದರೆ, ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ, ಅಂದರೆ ಹೈವೇಗಿನ್ನೂ ಹೋಗಿಲ್ಲ, ಇನ್ನು ಕಲಿತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡಬೇಕು, ನೀವು ಈ 3 ಪೆಡಲ್ಸ್ ಬಗ್ಗೆ ಪರ್ಫೆಕ್ಟ್ ಆಗೋವರೆಗೂ ಬರೀ ಕಾಲಲ್ಲಿ ಓಡಿಸೋದು ಬೆಟರ್. ಆದರೆ ಇಷ್ಟು ಅಡ್ವಾಂಟೇಜಸ್ ಇದ್ದರೂ ಕೂಡ ಬರೀ ಕಾಲಲ್ಲಿ ಓಡಿಸೋಕ್ಕಿಂತ ಶೂಸ್ ಹಾಕ್ಕೊಂಡು ಓಡಿಸೋದು ಬೆಟರ್ ಅಂತ ಏನಕ್ಕೆ ಅಂತಾರೆ ಅಂದರೆ, ಎಲ್ಲರೂ ಕಾಲು ಒಂದೇ ಕಂಡೀಷನಲ್ಲಿ ಇರಲ್ಲ. ಒಬ್ಬೊಬ್ರು ಏನಂದರೆ, ಇವಾಗ ಬರೀ ಕಾಲಲ್ಲಿ ಕೆಳಗಡೆ ಎಲ್ಲ ಮುಟ್ಟಿ ಗಲೀಜಾಗಿ ಅಥವಾ ಮಣ್ಣೆಲ್ಲ ಕುತ್ಕೊಂಡಿರುತ್ತೆ ಕಾಲಿಗೆ, ಅಥವಾ ಏನೋ ಅಂಟ್ಕೊಂಡಿರ್ಬೋದು, ಏನಾದರೂ ಆಗಿರ್ಬೋದು, ಮಣ್ಣೆಲ್ಲ ಕುತ್ಕೊಂಡು ಕಾಲು ಜಾರೋ ಥರ ಆಗಿರುತ್ತೆ. ಅಥವಾ ಒಬ್ಬೊಬ್ರು ಭಾಳ ಸ್ವೆಟ್ ಆಗ್ತಿರ್ತಾರೆ, ಕಾಲು ಅಂಗಾಲೆಲ್ಲ ಸ್ವೆಟ್ ಆಗಿರುತ್ತೆ. ಆ ಥರ ಇದ್ದಾಗ ಇದ್ರ ಮೇಲೆ ಹಿಂಗೆ ಕಾಲಿಟ್ರೆ ಈ ಥರ ಜಾರ್ತಿರುತ್ತೆ. ಅದಕ್ಕೆ ಆ ರೀಸನ್ಗೋಸ್ಕರ ಬರೀ ಕಾಲಲ್ಲಿ ಓಡಿಸೋದು ಅಷ್ಟೊಂದು ಗ್ರಿಪ್ ಅಲ್ಲ, ಬರೀ ಕಾಲಲ್ಲಿ ಓಡಿಸೋದು ಸೇಫ್ ಅಲ್ಲ ಅಂತಲೂ ಹೇಳ್ತಾರೆ. ಅದು ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಈ ಎಮರ್ಜೆನ್ಸಿ ಸಿಚುವೇಷನಲ್ಲಿ, ಅಂದರೆ ಲೈಕ್ ಆಕ್ಸಿಡೆಂಟ್ಸ್ ಏನಾದರೂ ಆದಾಗ, ಅಥವಾ ಸಡನ್ನಾಗಿ ಏನೋ ಕಾರ್ ನಿಲ್ಲಿಸ್ತೀವಿ, ಅಥವಾ ಹಿಂದ್ಗಡೆಯಿಂದ ಯಾರಾದರೂ ಬಂದು ಲೈಟಾಗಿ ಟಚ್ ಮಾಡಿದಾಗ, ಇಲ್ಲೇ ಕಾಲು ಇಟ್ಕೊಂಡೆ ನಾವು ಯಾವಾಗಲೂ ಕೂತಿರ್ತೀವಿ. ಕಾಲಿಗೇನೋ ಡ್ಯಾಮೇಜಸ್ ಆಗಬಾರ್ದು, ಇಂಜುರಿ ಆಗಬಾರ್ದು ಅಂತಾಗ ನಾವು ಫುಟ್ವೇರ್ ಹಾಕ್ಕೊಂಡ್ರೆ ನಮ್ಮ ಕಾಲಿಗೆ ಸೇಫ್ಟಿ. ಹಾಕೊಳ್ಳೋದ್ರಿಂದ ಕಾಲಿಗೊಂದು ಪ್ರೊಟೆಕ್ಷನ್. ಇನ್ನೂ ಒಂದು ಪಾಯಿಂಟ್ ಏನಂದರೆ, ಥರ್ಡ್ ಪಾಯಿಂಟ್ ಏನು, ಫುಟ್ವೇರ್ ಯಾಕೆ ಬರೀ ಕಾಲಲ್ಲಿ ಏನು ಓಡಿಸ್ಬಾರ್ದು ಅನ್ನೋಕ್ಕೆ ಥರ್ಡ್ ಪಾಯಿಂಟು ಬ್ರೇಕ್ ಪವರ್. ಬರೀ ಕಾಲಲ್ಲಿ ನಾವು ತುಳಿದ್ರೆ ನಮ್ಗೆ ಅಷ್ಟೊಂದು ಪವರ್ ಅನಿಸಲ್ಲ. ಓಕೆ, ನೀವು ಶೂ ಹಾಕೊಂಡು ತುಳಿರಿ, ನಿಮಗೆ ಯಾಕಂದರೆ ಜಾಸ್ತಿ ಒತ್ತಿದಾಗ ನಿಮ್ಮ ಸ್ಕಿನ್ನಿಗೆ ಹರ್ಟ್ ಆಗುತ್ತೆ. ಅದು ಈ ಎಡ್ಜ್ ಆಗಿರ್ಬೋದು, ಅಥವಾ ಇದ್ರ ಮೇಲೆ ಡಿಸೈನ್ಸ್ ಆಗಿರ್ಬೋದು. ಬರೀ ಕಾಲಿಂದ ನೀವು ಹಿಂಗೆ ಹಾರ್ಡಾಗಿ ಪ್ರೆಸ್ ಮಾಡಿದಾಗ ಆ ಕಾಲ ಮೇಲೆ ಪ್ರಿಂಟ್ ಬಿದ್ದಿರುತ್ತೆ. ಇವಾಗ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಅಂದರೆ, ಈ ಒಂದೊಂದು ಕಂಡೀಷನ್ ಚೆನ್ನಾಗಿರುತ್ತೆ ಬ್ರೇಕ್, ಒಂದೊಂದು ಭಾಳ ಹಾರ್ಡ್ ಇದ್ದರೆ
ಅಥವಾ ನೀವು ಭಾಳ ಸಡನ್ನಾಗಿ ಹಿಂಗೇನೋ ತುಳಿಬೇಕು ಅಂದಾಗ ಹಿಂಗೆ ಅರ್ಜೆಂಟಾಗಿ ಒಂದು ಸಡನ್ನಾಗಿ ಹಿಂಗೆ ತುಳಿಬೇಕು, ಇದು ಹಿಂಗಾಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಕಾಲು ಡ್ಯಾಮೇಜ್ ಆಗುತ್ತೆ. ಆ ಟೈಮಲ್ಲಿ ಕಾಲಿಗೆ ಇಂಜುರಿ ಆದ್ರೆ ಏನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಶೂ ಹಾಕೊಂಡಿದ್ರೆ ನಿಮಗೆ ಜಾಸ್ತಿ ಪವರು ಇರುತ್ತೆ, ಅಗ್ಲನೂ ಇರುತ್ತಲ್ಲ, ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಶೂ ಹಾಕೊಂಡು ಈ ಥರ ಬ್ರೇಕ್ ಪವರು ಚೆನ್ನಾಗಿರುತ್ತೆ. ಶೂ ಹಾಕೊಂಡಾಗ ಬರೀ ಕಾಲಿಗಿಂತ ಶೂ ಹಾಕೊಂಡು ನೀವು ಬ್ರೇಕ್ ಹಿಡಿಯೋದ್ರಿಂದ ಪವರ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇವಾಗ ಬರೀ ಕಾಲಲ್ಲಿ ಓಡಿಸೋಕ್ಕಿಂತ ಫುಟ್ವೇರ್ ಹಾಕೊಂಡು ಓಡಿಸೋದು ಬೆಟರ್ ಆಪ್ಷನ್ ಅಂತ ನಿಮಗೆ ಗೊತ್ತಾಯಿತು. ಬಟ್ ಯಾವ ಥರ ಫುಟ್ವೇರ್ ಹಾಕೊಂಡು ಕಾರ್ ಓಡಿಸೋದು ಸೇಫು? ಫುಟ್ವೇರ್ ಅಂದ ತಕ್ಷಣ ಏನು ಬೇಕಾದರೂ ಹಾಕೊಂಡು ಓಡಿಸ್ಬೋದು ಅಂತಲ್ಲ, ಬರೀ ಕಾಲ್ಗಿಂತ ಫುಟ್ವೇರ್ ಬೆಟರ್. ಬಟ್ ಫುಟ್ವೇರಲ್ಲಿ ಯಾವ್ದು ಬೆಟರು? ಶೂಸು, ಅದು ಲೇಸ್ ಇರಬಾರ್ದು. ಓಕೆ, ಆ್ಯಂಡ್ ಶೂ ಯಾವ ಥರ ಇರಬೇಕಂದ್ರೆ, ನೀವು ಡ್ರೈವ್ ಮಾಡೋಕ್ಕೆ ಯೂಸ್ ಮಾಡೋ ಶೂ ಯಾವಾಗಲೂ ಫ್ಲ್ಯಾಟ್ ಆಗಿರಬೇಕು. ಹೀಲ್ಸ್ ಇರೋದು, ಹಿಂದ್ಗಡೆ ಇಷ್ಟು ದಪ್ಪ ಇರೋದು, ಮುಂದ್ಗಡೆ ಇಷ್ಟು ದಪ್ಪ ಸ್ನೀಕರ್ಸ್ ಥರ ಎಲ್ಲ ಇರೋದು ಆ ಥರ ಅಲ್ಲ. ಫ್ಲ್ಯಾಟ್ ಆಗಿರೋ ಶೂಸು ತಿನ್ನಾಗಿರಬೇಕು. ಇಷ್ಟು ದಪ್ಪ ಇದ್ರೂ ನಿಮ್ಗಾಗೇನದು ಪ್ರಾಬ್ಲಮ್ಮೇ. ತಿನ್ನಾಗಿರಬೇಕು, ಫ್ಲ್ಯಾಟ್ ಆಗಿರಬೇಕು, ಫ್ಲೆಕ್ಸಿಬಲ್ ಇರಬೇಕು. ತುಂಬ ಹಾರ್ಡ್ ನೀವು ಹಿಂಗೆ ಪ್ರೆಸ್ ಮಾಡ್ತಾ ಇದ್ರೆ ಹಿಂಗಿಟ್ಟು ಬಿಟ್ಟು ಹಿಂಗೆ ಪ್ರೆಸ್ ಮಾಡ್ತಾ ಇರ್ತಾರೆ, ಪ್ರೆಸ್ಸೇ ಆಗ್ತಾ ಇರಲ್ಲ, ಬಿಕಾಸ್ ಇಟ್ ವಿಲ್ ಬಿ ವೆರಿ ಹಾರ್ಡ್. ಆ ಥರನೂ ಇರಬಾರ್ದು, ಫ್ಲೆಕ್ಸಿಬಲ್ ಇರಬೇಕು ಶೂಸ್ ನೀಟಾಗಿ. ಆ್ಯಂಡ್ ಅದಕ್ಕೆ ರಬ್ಬರ್ ಸೋಲ್ ಇರಬೇಕು, ಸುತ್ತ ಎಡ್ಜ್ ಥರ ಬಂದಿರುತ್ತಲ್ಲ ಅದು ರಬ್ಬರ್ದು ಇರಬೇಕು. ಅಂದರೆ ಆ ಥರದ್ದು ಗ್ರಿಪ್ ಇರೋ ಪರ್ಫೆಕ್ಟ್ ಫ್ಲ್ಯಾಟ್ ಥಿನ್ ಶೂಸ್ ಹಾಕೊಳ್ಳೋದು ಡ್ರೈವಿಂಗಿಗೆ ಬೆಟರ್. ಈ ಥರದ್ದು ಶೂ ಡ್ರೈವ್ ಮಾಡೋಕ್ಕೆ ವೆರಿ ಮಚ್ ರೆಕಮೆಂಡೆಡ್. ಯಾವ ಥರ ಫುಟ್ವೇರ್ ಹಾಕೋಬಾರ್ದು, ಇವಾಗ ಫುಟ್ವೇರ್ ಇಲ್ಲದೆ ಓಡಿಸ್ಬಾರ್ದು ಗೊತ್ತಾಯಿತು, ಫುಟ್ವೇರ್ ಹಾಕ್ಕೊಂಡೇ ಓಡಿಸ್ಬೇಕು. ಯಾವ ಥರ ಫುಟ್ವೇರ್ ಹಾಕೋಬೇಕಂತ ಗೊತ್ತಾಯಿತು. ಯಾವ ಥರ ಫುಟ್ ಹಾಕೋಬಾರ್ದು ಡ್ರೈವಿಂಗ್ ಟೈಮಲ್ಲಿ, ಯಾವ ಥರ ಫುಟ್ವೇರ್ ಸೇಫ್ ಅಲ್ಲ ಅನ್ನೋದು ಹೇಳ್ತೀನಿ. ನಾನು ನಿಮಗೆ ಒಂದಷ್ಟು ಪಿಕ್ಚರ್ಸ್ ಹಾಕಿದ್ದೀನಿ. ಯಾವ್ಯಾವ ಥರ ಸ್ಯಾಂಡಲ್ಸು, ಹೀಲ್ಸು, ಈ ಥರ ಸ್ಯಾಂಡಲ್ಸು, ಈ ಥರ ಹೀಲ್ಸು, ಅಥವಾ ಹೈ ಹೀಲ್ಸ್ ಇರೋದು, ಇಲ್ಲಾಂದ್ರೆ ಫುಲ್ಲು ಫ್ಯಾನ್ಸಿ ಇರೋ ಥರ ಸ್ಲಿಪ್ಪರ್ಸ್ದು, ಈ ಥರ ಹಾಕ್ಕೊಂಡು ನೀವು ಡ್ರೈವಿಂಗ್ ಮಾಡೋದು ಸೇಫ್ ಅಲ್ಲ. ಬಿಕಾಸ್ ಇಟ್ಸ್ ನಾಟ್ ರೆಕಮೆಂಡೆಡ್ ಫಾರ್ ಡ್ರೈವಿಂಗ್. ಡ್ರೈವಿಂಗ್ ಮಾಡೋಕ್ಕೆ ಏನೇನು ಇಂಪಾರ್ಟೆಂಟ್ ಅಂದರೆ ಗ್ರಿಪ್ ಇರಬೇಕು, ಫ್ಲ್ಯಾಟ್ ಆಗಿರಬೇಕು, ನಿಮ್ಮ ಕಾಲಿಗೆ ಅದು ಪರ್ಫೆಕ್ಟಾಗಿ ಸೈಜ್ ಸೆಟ್ ಆಗಿರಬೇಕು. ಲೂಸ್ ಇರೋದು, ತುಂಬ ಟೈಟ್ ಇರೋದು ಹಾಕ್ಕೊಂಡ್ರೆ ಡ್ರೈವಿಂಗ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆ ಥರದ ಶೂ ಆಗಿರಬಾರ್ದು. ಓಕೆ, ನಾನಿವಾಗ ಫ್ಲ್ಯಾಟಾಗಿ ತಿನ್ನಾಗಿರೋ ಫುಟ್ವೇರ್ ಹಾಕೊಂಡು ಡ್ರೈವ್ ಮಾಡೋದು ಬೆಟರ್ ಅಂತ ಹೇಳಿದೆ. ಫ್ಲ್ಯಾಟಾಗಿ ತಿನ್ನಾಗಿರೋ ಶೂ ಹಾಕೊಂಡ್ರೆ ಬೆಟರು. ಅದೇ ಫ್ಲ್ಯಾಟಾಗಿ ತಿನ್ನಾಗಿರೋ ಸ್ಲಿಪ್ಪರ್ಸ್ ಹಾಕೊಂಡ್ರೆ ಏನಾಗುತ್ತೆ? ಇವಾಗ ನೋಡಿ, ನಾನು ಈ ಸ್ಲಿಪ್ಪರ್ದು ತೋರಿಸ್ತಾ ಇದ್ದೀನಿ ನೋಡಿ. ಈ ಸ್ಲಿಪ್ಪರ್ ಹಾಕ್ಕೊಂಡು ಡ್ರೈವ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಇದು ಡೆಫಿನೆಟ್ಲಿ ಇದು ಡ್ರೈವಿಂಗಿಗೆ ಯೂಸ್ ಮಾಡೋ ಥರ ಅಲ್ಲ, ಸುಮ್ಮನೆ ಫ್ಯಾನ್ಸಿ ಪರ್ಪಸ್ ಇದು. ನಾನು ನಿಮ್ಗೊಂದು ಐಡಿಯಾ ಇರಲಿ ಅಂತ ಇದು ಹಾಕೊಂಡು ತೋರಿಸ್ತಾ ಇದ್ದೀನಿ. ತಿನ್ನಿರಬೇಕು ನಿಜ, ತೀರಾ ಇಷ್ಟು ತಿನ್ನಿರಬಾರ್ದು. ನಾನು ಈ ಥರ ಕೂತಿರ್ತೀನಿ, ಇವಾಗ ಬ್ರೇಕ್ ಮೇಲೆ ಇಡ್ತೀನಿ. ಬ್ರೇಕ್ ಈಸ್ ಆಲ್ರೆಡಿ ವೆರಿ ಹಾರ್ಡ್, ಇದ್ರ ಮೇಲೆ ಹಿಂಗೆ ಇಡ್ತೀನಿ, ಹಿಂಗೆ ಸಿಗಾಕೊಂಡ್ಬಿಡುತ್ತೆ. ಹೋಗಿ ನೋಡಿ, ಹಿಂಗೆ ಇಟ್ಟಿರ್ತೀನಿ. ಎವ್ರಿ ಟೈಮ್ ನಾವು ಕಾಲು ಎತ್ತಿ ಹಿಂಗೆ ತುಳಿತಾ ಇರಲ್ಲ ಡ್ರೈವ್ ಮಾಡ್ಬೇಕಾದ್ರೆ. ನಾವಿಲ್ಲಿ ಕಾಲು ಇಟ್ಟಿರ್ತೀವಿ, ಇದು ಇಲ್ಲ ಇದು, ಈ ಥರ ಮಾಡ್ತಿರ್ತೀವಿ. ಸಡನ್ನಾಗಿ ಹಿಂಗೆ ತುಳಿಯೋಕೆ ಹೋದ ತಕ್ಷಣ ಸಡನ್ನಾಗಿ ಅರ್ಜೆಂಟ್ ಬ್ರೇಕ್ ಹಾಕಬೇಕಾಗಿರುತ್ತೆ. ನಾನು ಹಿಂಗೆ ಬ್ರೇಕ್ ಹಾಕೋಕೆ ಹೋಗಿದ ತಕ್ಷಣ ಅದು ಹಿಂಗೆ ಸ್ಟಕ್ ಆಗಿಬಿಡುತ್ತೆ, ಕೆಳಗಡೆ ಹೋಗ್ಬಿಡುತ್ತೆ. ಓಕೆ, ಅದೇ ಎಕ್ಸಲರೇಟ್ ಮಾಡ್ಬೇಕಂತ ಅಲ್ಲಿ ಮುಂದ್ಗಡೆ ನೋಡ್ಕೊಂಡು ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಕಾಲು ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಇಲ್ಲಿ ಸಿಗಾಕೊಂಡಿರುತ್ತೆ. ಆ ಥರ ಸಿಚುವೇಷನಲ್ಲಿ ಡೆಫಿನೆಟ್ಲಿ ಆಕ್ಸಿಡೆಂಟ್ಸ್ ಆಗುತ್ತೆ, ಡೆಫಿನೆಟ್ಲಿ ನಿಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಫುಟ್ವೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಎಕ್ಸಲರೇಟ್ ಮಾಡೋಕೋದ್ರೂ ಅಷ್ಟೇ ಹಿಂಗೆ ಮಾಡ್ತಾ ಇರ್ತೀನಿ, ಮಾಡ್ತಾ ಅದು ಕೆಳಗಡೆ ಹೋಗ್ಬಿಡುತ್ತೆ. ಆಮೇಲೆ ತೆಗಿಯೋಕೆ ಹೋದ್ರೂ ಗೊತ್ತಾಗಲ್ಲ. ಇವಾಗ ನಾನು ಪರ್ಟಿಕ್ಯುಲರ್ಲಿ ಇದನ್ನೇ ನೋಡ್ತಾ ಇದ್ದೀನಿ, ಹಿಂಗೆ ತೆಗಿಬೇಕಂತ ಗೊತ್ತಾಗುತ್ತೆ. ಬಟ್ ನಾನು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಇದ್ರೊಳಗೆ ಈ ಎರಡರ ಮಧ್ಯೆ ನಾನು ತುಳಿಯೋಕೆ ಹೋಗಿ ಸಡನ್ನಾಗಿ ಈ ಗ್ಯಾಪ್ನ ಸಿಗಾಕೊಂಡ್ರೆ ಮುಗೀತು, ತೆಗಿಯೋಕ್ಕೂ ಬರಲ್ಲ. ಸಡನ್ ಆ ಮೂಮೆಂಟಲ್ಲಿ ಅಲ್ಲಿ ಏನಾಗಿದೆ ಗೊತ್ತಾಗಲ್ಲ. ಮತ್ತು ನಾವು ಆ ಫುಟ್ವೇರ್ನ ಬಿಚ್ಚಕ್ಕೆ ಹೋಗ್ತೀವಿ, ಹಿಂಗಿರುತ್ತೆ, ಹಿಂಗೆ ತೆಗಿಯೋಕೆ ಹೋದ್ರೆ ಇಲ್ಲಿ ಸ್ಟಕ್ ಆಗಿದೆ ಹಿಂದ್ಗಡೆ, ಇಲ್ಲಿ ಹಿಂಗೆ ಕಾಲು ಸಿಗಾಕೊಂಡಿರುತ್ತೆ, ಹಿಂಗೆ ತೆಗಿಯೋಕೆ ಹೋಗ್ತಿರ್ತೀವಿ, ಬರಲ್ಲ. ಇದು ಹಿಂದ್ಗಡೆನೂ ಸಿಗಾಕೊಂಡಿರುತ್ತೆ, ಇಲ್ಲಿನೂ ಸಿಗಾಕೊಂಡಿರುತ್ತೆ, ಇಲ್ಲಿನೂ ಸಿಗಾಕೊಂಡಿರುತ್ತೆ. ಸೊ ದಿಸ್ ಕೈಂಡ್ ಆಫ್ ಫುಟ್ವೇರ್ಸ್ ಈಸ್ ಡೆಫಿನೆಟ್ಲಿ ನೋ. ಇದು ಎಲ್ಲಂದ್ರೆ ಅಲ್ಲಿ ಸಿಗಾಕೊಳ್ಳುತ್ತೆ ಈ ಥರ ಫುಟ್ವೇರ್. ಸುಮ್ಮನೆ ಹಿಂಗೆ ಕಾರಲ್ಲಿ ಹತ್ತಿದ ತಕ್ಷಣ ಬಿಚ್ಚಿ ಆ ಟೈಮಲ್ಲಿ ಫುಟ್ವೇರ್ ಬರೀ ಕಾಲಲ್ಲಿ ಓಡಿಸಿ ತಿರ್ಗಾ ನಿಮ್ಮದು ಡ್ರೈವಿಂಗ್ ಎಲ್ಲ ಮುಗಿದು ಸ್ಟಾಪ್ ಮಾಡಿ ಆದಮೇಲೆ ಈ ಫುಟ್ವೇರ್ ಹಾಕೋಬೋದು. ಇನ್ನೊಂದು ಥರ ಇವಾಗ ಸ್ಯಾಂಡಲ್ದು ಆ ಥರ ಬೇಡ ನಮಗೆ, ಥಿನ್ ಬೇಡ, ಫ್ಲ್ಯಾಟ್ ಬೇಡ, ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಫುಟ್ವೇರ್ ಹಾಕೋತೀನಿ ಅಂದರೆ ಇಲ್ಲಿ ನೋಡಿ, ಇದು ನೀಟಾಗಿ ತುಂಬ ಸ್ಟ್ರಾಂಗ್ ಆಗಿ ಪರ್ಫೆಕ್ಟ್ ಆಗಿದೆ. ಮೈ ಗೋ ಟು ಸ್ಲಿಪ್ಪರ್ ಇದು, ಮೈ ಗೋ ಟು ಸ್ಯಾಂಡಲ್. ಸೊ ಇದನ್ನು ಹಾಕ್ಕೊಂಡು ಡ್ರೈವ್ ಮಾಡ್ಬೋದು. ದಿಸ್ ಇಸ್ ಮೋರ್ ಕಂಫರ್ಟೇಬಲ್. ನಾನು ಅವಾಗವಾಗ ಇದನ್ನು ಹಾಕೊಂಡು ಡ್ರೈವ್ ಮಾಡ್ತಾ ಇರ್ತೀನಿ. ಬಟ್ ಇದರಿಂದ ನನಗೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಇಟ್ಸ್ ವೆರಿ ಹೆವಿ. ನನಗೆ ಹಿಂಗೆ ಇಟ್ಕೊಂಡು ಹಿಂಗೆ ತುಳಿಯೋದು, ಹಿಂಗೆ ಯಾವಾಗಲೂ ಕಾಲು ಲಿಫ್ಟ್ ಮಾಡ್ಕೊಂಡೇ ಇರ್ತೀವಿ, ಹಿಂಗೆ ಮಾಡ್ತಿರ್ತೀವಿ. ನನಗೆ ಇದನ್ನು ಒಂದು ಅರ್ಧ ಗಂಟೆ ಈ ಥರ ಓಡಿಸಿ ಆಮೇಲೆ ಬಿಚ್ಚಿ ಬರೀ ಕಾಲಲ್ಲಿ ಓಡಿಸಿದಾಗ ನನಗೆ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಅಂದರೆ, ಇದು ಹೆವಿ ಇದ್ದು ನನಗೆ ಇದ್ರ ಭಾರ ಹೊತ್ಕೊಂಡು ಕುಂತಂಗಾಗಿರುತ್ತೆ ಕಾರ್ ಓಡಿಸೋವಾಗ. ಅದಕ್ಕೆ ನಾನು ಈ ಫುಟ್ವೇರ್ನೇ ಅದಕ್ಕೆ ನಾನು ಯೂಸ್ ಮಾಡಲ್ಲ. ಸ್ಪೆಷಲಿ ಈ ಫುಟ್ವೇರ್ದು ಏನು ಪ್ರಾಬ್ಲಮ್ ಅಂದರೆ ಇಟ್ಸ್ ವೆರಿ ಹೆವಿ.
ಕಾಲು ನೋವು ಬಂದ್ಬಿಡುತ್ತೆ ನನಗೆ, ಮತ್ತು ನಿಮ್ಗೆ ಹೆಂಗೆ ನಂಗೆ ಗೊತ್ತಿಲ್ಲ. ಅದಕ್ಕೆ ಸ್ಯಾಂಡಲ್ಸ್ ಆರ್ ಆಲ್ಸೋ ನಾಟ್ ರೆಕಮೆಂಡೆಡ್. ಈ ಥರ ಸ್ಯಾಂಡಲ್ಸ್ ಕೂಡ ಹಾಕ್ಕೊಂಡು ಡ್ರೈವ್ ಮಾಡೋದು ಸೇಫ್ ಅಲ್ಲ. ಈ ಥರ ತುಂಬ ದಪ್ಪ ಇರೋ ಸ್ಯಾಂಡಲ್ಸ್ನ ಹಾಕ್ಕೊಂಡು ಡ್ರೈವ್ ಮಾಡೋದು ಇನ್ನೊಂದು ಏನದು ಒಂದು ಡೇಂಜರಸ್ ಡ್ರಾಬ್ಯಾಕ್ ಹೇಳ್ತೀನಿ. ನೀವು ಡ್ರೈವ್ ಮಾಡ್ತಾ ಈಗ ಓಕೆ ನಾನು ಹೇಳ್ದೆ ಈ ಥರ ಫುಟ್ವೇರ್ ಹಾಕ್ಕೊಂಡಾಗ ನಾನು ಬರೀ ಕಾಲಲ್ಲಿ ಓಡಿಸ್ಬಿಡ್ತೀನಿ ಇದು ಬಿಟ್ಟು ಅಂತ. ಇದು ಬಿಡೋದಿದ್ರೆ ಹೆಂಗೆ ಬಿಡಬೇಕು, ಪೂರ್ತಿ ಈ ಮುಂದ್ಗಡೆ ಬರದೇ ಇರೋ ಥರ ಫುಲ್ ಹಿಂದ್ಗಡೆ ಎಲ್ಲಾದರೂ ಹಿಂಗೆ ಅಂಟಿಸಿ ಫುಲ್ ಇದನ್ನು ಹಿಂದ್ಗಡೆ ತಳ್ಳಿ ಮುಂದಕ್ಕೆ ಬರದೇ ಇರೋ ಥರ ಫುಲ್ ಹಿಂದ್ಗಡೆ ಅಂಟಿಸಿ ನೀವು ಅಲ್ಲಿ ಹೋಗಿ ಡ್ರೈವ್ ಮಾಡ್ಬೇಕು. ಅದು ಮುಂದೆ ಬರದೇ ಇರೋ ಥರ. ಬಿಕಾಸ್ ಏನಾಗೋದು ಗೊತ್ತಾ, ನೀವು ಡ್ರೈವ್ ಮಾಡ್ತಾ ಫುಟ್ವೇರ್ ಕಡೆ ಲಕ್ಷ್ಯನೇ ಇರಲ್ಲ. ಅವು ಸಡನ್ ಬ್ರೇಕ್ ಹಾಕಿದಾಗ ಅಥವಾ ಕಾರ್ ಮೂವ್ ಆಗ್ತಾ ಅವು ಸೀದಾ ಬಂದು ಇಲ್ಲಿ ಕುಂತ್ಕೊಂಡಿರ್ತಾವೆ ಒಂದೊಂದ್ಸಲ. ನೀವು ಕೆಳಗಡೆ ಬಗ್ಗಿ ನೋಡ್ತಾನೂ ಇರಲ್ಲ ಕೆಳಗೆ ಏನಾಗತ್ತೈತೆ ಅಂತ. ಸುಮ್ಮನೆ ಇಲ್ಲೊಂದು ಕಾಲು ಇಟ್ಕೊಂಡು ಕುಂತಿರ್ತೀರಿ. ನಮ್ಮದು ಡ್ರೈವಿಂಗ್ ಟೈಮ್ನಲ್ಲಿ ಕಾಲು ಹೆಂಗಿರುತ್ತೆ, ಒಂದು ಕಾಲು ಇಲ್ಲಿರುತ್ತೆ, ಒಂದು ಕಾಲು ಇಲ್ಲೆಲ್ಲೋ ಇರುತ್ತೆ, ಇಷ್ಟಿಟ್ಕೊಂಡು. ಇವೇನಾದರೂ ಗ್ಯಾಪಲ್ಲಿ ನಮಗೆ ಗೊತ್ತಾಗದೆ ಇಲ್ಲಿ ಬಂದು ಇದ್ರ ಕೆಳಗಡೆ ಕುಂತ್ಕೊಂಡ್ರೆ ಮತ್ತು ಹೆಂಗೆ ಬಂದಿರತ್ತೆ ನನಗೂ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಈ ಥರ ಏನಾದರೂ ಬಂದು ಸೇರ್ಕೊಂಡು ನಾವು ಬ್ರೇಕ್ ಹಿಡಿಬೇಕಂದಾಗ ಅದು ಕೆಳಗಡೆ ಹೀಲ್ ಅಡ್ಡ ಇರುತ್ತೆ. ಇದು ಆಲ್ರೆಡಿ ಇಷ್ಟು ದಪ್ಪ ಐತಿ ಇಷ್ಟು ದಪ್ಪ ಐತಿ ಇದು ಏನು ಸ್ಯಾಂಡಲ್. ಸೊ ಈ ಥರ ಏನಾದರೂ ಉಲ್ಟಾ ಪಲ್ಟಾ ಆಗಿ ಬಂದು ಕೂತ್ಕೊಂಡ್ರೆ ಅದಷ್ಟು ಕೆಳಗೆ ಹೋಗುತ್ತೋ ಹೋಗಲ್ವೋ, ಹೋದರೆ ನಮಗೆ ಇದು ಎಕ್ಸಲರೇಟು ಬ್ರೇಕು ಕ್ಲಚ್ ಹಿಡಿಯೋದು ಪ್ರಾಬ್ಲಮ್. ಅಥವಾ ಅಷ್ಟು ದೂರ ಹೋಗಿಲ್ಲ, ಇಲ್ಲೇ ಎಲ್ಲೋ ಬಂದು ಕುಂತ್ಕೊಂಡಿತ್ತು ನಾವು ಹಿಂಗೆ ಕಾಲು ತೆಗೆದು ಸಡನ್ನಾಗಿ ಅದ್ರ ಹತ್ರ ಹಿಂಗೇನೋ ಮಾಡ್ಬೇಕಂತ ಹೋದಾಗ ಇಲ್ಲೆಲ್ಲೋ ಸೇರ್ಕೊಂಡಿತ್ತಿದ್ದು. ಇಷ್ಟು ಎಕ್ಸಾಕ್ಟಾಗಿ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸಿಚುವೇಶನ್ ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದೆಲ್ಲೋ ಬಂದು ಇಲ್ಲಿ ಕುತ್ಕೊಂಡಿತ್ತು, ನಾನು ಹಿಂಗೆ ಡ್ರೈವ್ ಮಾಡ್ತಾ ಇದ್ದೆ. ಸಡನ್ನಾಗಿ ಕಾಲು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಕ್ರೂಸ್ ಮೋಡಿಗೆ ಹಾಕಿ ಹಿಂಗೆ ಕುಂತಿದ್ದೆ. ಸಡನ್ನಾಗಿ ಓಕೆ ನಾನು ಬ್ರೇಕ್ ಹಾಕಬೇಕು, ಎಕ್ಸಲರೇಟ್ ಮಾಡ್ಬೇಕಂದಾಗ ಇಷ್ಟೇನಾರು ಇದ್ದರೆ ಹಿಂಗಿದ್ದಾಗ ಹಿಂಗೇನಾದರೂ ಇದು ಬೆರಳಿಗೆ ಸಿಗಾಕೊಂಡ್ರೆ ಅಥವಾ ಇದೇನಾದರೂ ಹಿಂಗೆ ಸಿಗಾಕೊಂಡ್ರೆ ನೋಡಿ ಕಾಲಲ್ಲೇ ಸ್ಟ್ರಕ್ ಹಿಂಗೆ ಸಡನ್ನಾಗಿ ಮೇಲೆ ನೋಡ್ತಿರ್ತೀನಿ. ಇಮ್ಯಾಜಿನ್ ನಾನು ಮೇಲೆ ಮುಂದ್ಗಡೆ ಡ್ರೈವ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ, ಇದು ಕಾಲಲ್ಲಿ ಬಂದು ಕುಂತೈತೆ, ನನಗೆ ಗೊತ್ತಿಲ್ಲ. ಇದು ಮಾತ್ರ ಹಿಂಗೆ ಇವಾಗ ಕ್ರೂಸ್ ಮೋಡಿಗೆ ಹಾಕಿ ಸ್ವಲ್ಪ ಕಾಲು ರಿಲ್ಯಾಕ್ಸ್, ಯಾಕಂದ್ರೆ ಒಂದು 200 ಕಿಲೋಮೀಟರ್ಸ್ ಹೋಗ್ತಿದ್ದೀವಿ ಅನ್ಕೊಳ್ಳೋಣ. ಕಾಲು ಹಿಂಗೆ ಇಟ್ಕೊತಾರೆ, ಸಡನ್ನಾಗಿ ನಂಗೆ ಬ್ರೇಕ್ ಮಾಡ್ಬೇಕಾಯ್ತು, ಹಿಂಗೆ ಹೋಗ್ತೀನಿ, ಇದು ಹಿಂಗೆ ಸಿಗಾಕೊಂಡ್ಬಿಡುತ್ತೆ. ಆಯ್ತು, ಮುಂದಕ್ಕೆ ಬಿಡೋದೇ ಇಲ್ಲ. ಅದು ಕೂಡ ಅಗೇನ್ ಆಕ್ಸಿಡೆಂಟ್ನ ಕಾಸ್ ಮಾಡುತ್ತೆ ನೋಡಿ. ಹಿಂಗೆ ಮಾಡ್ತಾ ಇರ್ತೀನಿ, ಇಲ್ಲಿರುತ್ತೆ ಹಿಂಗೇನೆ ಇಲ್ಲ ಈ ಥರ ಹೋಗ್ಬೋದು, ನಾವೇ ಹಿಂಗೆ ಪುಷ್ ಮಾಡಿಬಿಡ್ಬೋದು. ಇಲ್ಲಿರುತ್ತೆ ಕಾಲಲ್ಲಿ, ಅಲ್ಲಿ ಸಡನ್ನಾಗಿ ಬ್ರೇಕ್ ಹಾಕ್ಬೇಕಂತ ಹಿಂಗೆ ಹೋಗ್ತೀವಿ, ಓಕೆ ಇಲ್ಲಿ ಸಿಗಾಕಂತ ಹಿಂಗೆ ತೆಗೆದು ಹಿಂಗೆ ಬ್ರೇಕ್ ಮಾಡ್ತೀವಿ, ಇದು ಆಲ್ರೆಡಿ ಬ್ರೇಕ್ ಕೆಳಗೆ ಸಿಗಾಕೊಂಡ್ಬಿಟ್ಟೆ. ಸೊ ಬ್ರೇಕ್ ಆಗಲ್ಲ ಆ ಟೈಮಲ್ಲಿ. ಥರ ಸ್ಲಿಪ್ಪರ್ಸ್ ಅಥವಾ ಸ್ಯಾಂಡಲ್ಸ್ ಏನಂತೀರ, ದಿಸ್ ಈಸ್ ಆಲ್ಸೋ ನಾಟ್ ರೆಕಮೆಂಡೆಡ್. ಇದು ಕೂಡ ರೆಕಮೆಂಡ್ ಮಾಡಲ್ಲ ಡ್ರೈವಿಂಗ್ ಟೈಮಲ್ಲಿ. ತುಂಬ ಕಂಫರ್ಟೇಬಲ್ಲು, ಲೈಟ್ ಇದೆ ಆ್ಯಂಡ್ ದಪ್ಪನೂ ಇದೆ ಆಯಿತಾ. ಈ ಥರ ಹಾಕ್ಕೊಂಡು ಡ್ರೈವ್ ಮಾಡೋದ್ರಿಂದ ಏನಂತೆ, ಇದಂದ್ರೂ ಈಸಿ. ಓಕೆ ಹಿಂಗಿದೆ, ಅಗ್ಲಾನೂ ಇದೆ, ಇವೆಲ್ಲ ನೀಟಾಗಿ ಸಿಗ್ತಾವೆ. ಬಟ್ ಅಗೇನ್ ಸ್ಲಿಪ್ಪರ್ ಅಂತ ಬಂದ ತಕ್ಷಣ ಡ್ರೈವಿಂಗ್ ಟೈಮಲ್ಲಿ ಫಸ್ಟ್ ಬರೋ ಪ್ರಾಬ್ಲಮ್ಮೇ ಇದು. ಹಿಂಗೆ ಕ್ಲಚ್ ಏನು ಮಾಡೋಕೆ ಹೋಗ್ತೀವಿ, ಹಿಂಗೆ ಜಾರತ್ತೆ, ಎಕ್ಸಲರೇಟ್ ಮಾಡೋಕೆ ಹೋಗ್ತೀವಿ, ಹಿಂಗೆ ಜಾರತ್ತೆ. ಹಂಗೆ ಅದಕ್ಕೆ ನಾವೇನು ಮಾಡಬೇಕಾಗುತ್ತಾ, ಹಿಂಗೆ ಫುಲ್ ಮುಂದೆ ಕೂತ್ಕೊಂಡು ಕಾಲು ಸೀದಾ ಇದ್ರ ಮೇಲೆ ಇಟ್ಟು ಹಿಂಗಿಟ್ರೆ ಮಾತ್ರ ಈ ಥರ ಸ್ಲಿಪ್ಪರ್ಸ್ ವರ್ಕ್ ಆಗೋದು. ಹಿಂಗಿಟ್ರೆ ಕೂಡ ಇದು ನನ್ನ ಫಿಟ್ಟಿಂಗ್ ಕರೆಕ್ಟಾಗಿಲ್ಲ ಸ್ಲಿಪ್ಪರ್, ಏನೋ ಸರಿ ಸಿಕ್ತು ಅಂತ ಹಾಕೊಂಬಂದೆ. ನೀವೆಲ್ಲ ಹೋಗ್ತಿರ್ತೀರ ಅರ್ಜೆಂಟಿಗೆ, ಯಾವುದೋ ಒಂದು ಸ್ಲಿಪ್ಪರ್ ಸಿಗಲ್ಲ, ಇನ್ಯಾವುದೋ ಇದೆ ಬಿಡು ನಡೆಯುತ್ತೆ ಹಾಕ್ಕೊಳ್ಳೋಣ, ಸ್ಯಾರಿ ಒಳಗೆ ಕಾಣಿಸಲ್ಲ ಅಥವಾ ಏನೋ ಪಂಚೆ ಒಳಗಡೆ ಕಾಣಿಸಲ್ಲ ಅಂತ ಲೂಸ್ ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ಹೋಗಿ ನೋಡಿ, ಇದಿಷ್ಟು ಲೂಸ್ ಇದೆ, ನನಗೆ ಮುಂದ್ಗಡೆ ಹೋಗ್ತಾನೆ ಇಲ್ಲ. ಲೂಸ್ ಅಂದರೆ ಇಲ್ಲಿ ಟೈಟ್ ಆಗುತ್ತೆ, ಕಾಲು ಒಳಗಡೆ ಹೋಗಲ್ಲ. ಸೊ ಇದೆಲ್ಲ ಲೂಸು. ಸೊ ನಾವು ಇದರಿಂದ ಈ ಥರ ಏನಾದ್ರು ಕ್ಲಚ್ ಹಿಂಗೆ ಮಾಡೋಕೆ ಹೋದ್ರೆ ಅದ್ರ ಮೇಲೆ ಪ್ರೆಷರೇ ಬೀಳಲ್ಲ ನೋಡಿ. ಕಾಲೆಲ್ಲ ಐತಿ ಅದೆಲ್ಲ ಐತಿ ಹಿಂಗಾಗುತ್ತೆ. ಅವಾಗ ಜಾಸ್ತಿ ನಾನು ಪ್ರೆಷರ್ ಹಾಕೋ ಸಿಗಾಕೊಂತ ಮತ್ತು ಇಲ್ಲಿಗೆ ಬಂದು ತಗೊಂಬರ್ಬೇಕು. ಆ ಡ್ರೈವ್ ಮಾಡೋ ಗ್ಯಾಪ್ನಲ್ಲಿ ಇಲ್ಲಿ ಏನಾಗತ್ತೆ ಗೊತ್ತು. ಅಟ್ಲೀಸ್ಟ್ ನನಗೆ ಇದು ಅರ್ಜೆಂಟಲ್ಲಿ ಬರ್ತಾ ಇಲ್ಲ, ಇದನ್ನ ಬಿಟ್ಟು ಹಿಂಗೆ ಹಿಡಿಯಲ್ಲ, ಕೆಳಗಡೆ ಅದು ಇರುತ್ತೆ ಆಲ್ರೆಡಿ. ಸೊ ಅವಾಗ ಬ್ರೇಕೂ ಆಗಲ್ಲ. ಅದೇ ಬರೀ ಕಾಲಲ್ಲಾದರೆ ಅದು ಎಲ್ಲೈತಿ ನಮಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ, ಎಲ್ಲೈತಿ, ಎಲ್ಲಿ ಕಾಲಿಟ್ಟಿದ್ವಿ, ಹಿಂಗೆ ಆ ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ. ಬಟ್ ಬರೀ ಕಾಲು ಎಲ್ಲರಿಗೂ ರೆಕಮೆಂಡೆಡ್ ಅಲ್ಲ. ಒಬ್ಬೊಬ್ರು ತುಂಬ ಸ್ವೆಟ್ ಆಗ್ತಿರ್ತೀರಿ, ಕಾಲು ಜಾರ್ತಾ ಇರುತ್ತೆ ಅಂದರೆ, ಮತ್ತು ಏನಾದರೂ ಆಕ್ಸಿಡೆಂಟ್ಸ್ ಆಗಿರೋ ಟೈಮಲ್ಲಿ ಕಾಲಿಗೆ ಪ್ರೊಟೆಕ್ಷನ್ ಬೇಕು. ಸೊ ಅದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡ್ರೆ ಶೂ ಹಾಕೊಳ್ಳೋದು ಬೆಟರ್. ಶೂ ಹಾಕ್ಕೊಂಡು ಡ್ರೈವಿಂಗ್ ಮಾಡೋದ್ರಿಂದನೂ ಒಂದು ಡಿಸಡ್ವಾಂಟೇಜ್ ಇದೆ. ಇವಾಗ ಲೇಸು ಶೂಸ್ ಹಾಕೋತೀರ, ಲೇಸು ಇದ್ರ ಒಳಗಡೆ ಹಿಂಗೆ ಸ್ಟ್ರಕ್ ಆಗಿರೋದು ಒಂದಷ್ಟು ವಿಡಿಯೋಸು ನಾನು ನೋಡಿದ್ದೀನಿ. ಅದರದ್ದು ಫೋಟೋ ನಾನು ಇಲ್ಲಿ ಹಾಕ್ತೀನಿ. ಲೇಸು ಶೂ ಇರೋದು ಹಾಕೊಂಡ್ರು ಕೂಡ ಲೇಸು ಇದು ಎಕ್ಸಲರೇಟ್ರಲ್ಲಿ ಕ್ಲಚ್ಚಲ್ಲಿ ಸಿಗಾಕೊಂಡು ಮತ್ತು ಅದನ್ನು ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಡ್ತೀವಿ. ಸ್ಲಿಪ್ಪರ್ ಆದರೂ ಹೆಂಗೋ ಒಂದು ಬಿಟ್ಟು ಸೈಡಲ್ಲಿ ಹಿಂಗೋ ಒಂದು ಕಂಟ್ರೋಲ್ ಮಾಡಿ, ಶೂ ಒಳಗಡೆ ಕಾಲು ಸಿಗಾಕೊಂಡ್ರೆ, ಯಾಕಂದ್ರೆ ಕಾಲು ಆಲ್ರೆಡಿ ಶೂ ಒಳಗೆ ಲಾಕ್ ಆಗಿರುತ್ತೆ, ಆ ಟೈಮಲ್ಲಿ ನಿಮ್ಮದು ಲೇಸಲ್ಲಿ ಸಿಗಾಕೊಂಡ್ರೆ ಮತ್ತಾಗೇನು ಇಟ್ಸ್ ಡಿಫಿಕಲ್ಟ್. ಸೊ ಸ್ಟಾರ್ಟಿಂಗಲ್ಲಿ ನೀವು ಆಲ್ರೆಡಿ ಪರ್ಫೆಕ್ಟ್ ಆಗಿದ್ದರೆ ಅದು ಬೇರೆ. ಸ್ಟಾರ್ಟಿಂಗಲ್ಲಿ ನೀವು ಈಗ ತಾನೇ ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀರಾ, ಇವಾಗ ನಿಮಗೆ
ಡ್ರೈವಿಂಗ್ ಗೊತ್ತಾಗ್ತಿದೆ, ಈ ಥರ ಎಲ್ಲನೂ ಟ್ರೈ ಮಾಡಿ. ನಿಮ್ಮ ಹತ್ರ ಎಲ್ಲ ಥರ ಡೆಫಿನೆಟ್ಲಿ ಫುಟ್ವೇರ್ ಇದ್ದೇ ಇರುತ್ತೆ. ಸೊ ನೀವು ಸುಮ್ಮನೆ ಮನೇಲಿದ್ದಾಗ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಅಂದಾಗ ಫ್ರೀ ಟೈಮಲ್ಲಿ ನಿಮ್ದು ಎಲ್ಲ ಥರದ ಫುಟ್ವೇರ್ ಹಾಕ್ಕೊಂಡು ನೀವು ಯಾವ್ಯಾವ ಟೈಮಲ್ಲಿ ಯಾವ ಥರ ನಿಮ್ಗೆ ಯಾವುದು ಗ್ರಿಪ್ ಸಿಗುತ್ತೆ, ಯಾವುದು ಗ್ರಿಪ್ ಸಿಗಲ್ಲ, ಯಾವುದು ಮೋರ್ ಕಂಫರ್ಟೇಬಲ್, ಇದನ್ನು ನಿಮ್ಮ ಫುಟ್ವೇರ್ ಜೊತೆ ನೀವು ಟೆಸ್ಟ್ ಮಾಡ್ಕೊಳ್ಳೋದು ಬೆಟರ್. ಸೊ ನೀವೊಂದ್ಸಲ ಫುಟ್ವೇರ್ ಹಾಕ್ಕೊಂಡು ಡ್ರೈವ್ ಮಾಡಿ ನೋಡಿ, ಅಗೇನ್ ಫುಟ್ವೇರ್ ಇಲ್ಲದೆ ಡ್ರೈವ್ ಮಾಡಿ ನೋಡಿ. ನಿಮಗೆ ಯಾವುದು ಮೋರ್ ಕಂಫರ್ಟಬಲ್ ಅದನ್ನು ನೀವು ಪ್ರಾಕ್ಟೀಸ್ ಮಾಡೋದು ಅಥವಾ ಅದನ್ನು ಕಂಟಿನ್ಯೂ ಮಾಡೋದು ತುಂಬ ಒಳ್ಳೆ ಹ್ಯಾಬಿಟ್. ಬಿಕಾಸ್ ಅಲ್ಟಿಮೇಟ್ಲಿ ಇವಾಗ ಇಷ್ಟೊತ್ತು ಹೇಳಿದ್ ನನ್ನ ಒಪಿನಿಯನ್ನು. ನೀವು ಒಂದ್ಸಲ ಫುಟ್ವೇರ್ ಹಾಕ್ಕೊಂಡು ಅಥವಾ ಬರೀ ಫೂಟಲ್ಲಿ ಯಾವುದು ಹೆಂಗೆ ಫೀಲ್ ಆಗುತ್ತೆ ಅಂತ ನೀವು ಒಂದ್ಸಲ ನೋಡಿಕೊಂಡ್ರೆ ನಿಮಗೆ ಮೋರ್ ಕಂಫರ್ಟಬಲ್ ಆಗಿರುತ್ತೆ. ಎಲ್ಲೋ ಇಲ್ಲ ಲೋಕಲಲ್ಲಿ ಓಡಾಡ್ತಿದ್ದೀರಾ, ಓಕೆ, ಅದರದ್ದು ಅಷ್ಟು ಮ್ಯಾಟ್ರ್ ಆಗಲ್ಲ ಫುಟ್ವೇರ್ ಹಾಕೊಂಡಿಲ್ಲ ಅಂದ್ರೆ. ಬಟ್ ಒಂದೊಂದು ಸಲ ಹೈವೇಗೆ ಹೋಗ್ತೀರಾ, ಒಂದೊಂದು ಸಲ ನೈಟ್ ಡ್ರೈವ್ ಮಾಡ್ತಾ ಇರ್ತೀರ. ನೈಟ್ ಡ್ರೈವ್ ಮಾಡಬೇಕಾದ್ರೆ ಯು ಶುಡ್ ಬಿ ಆಲ್ವೇಸ್ ರೆಡಿ. ನಿಮ್ಮದು ಪೆಡಲ್ಸು, ಗೇರು ಇದ್ರ ಮೇಲೆ ನಿಮಗೆ ಫುಲ್ ಗ್ರಿಪ್ ಇರಬೇಕು. ಸೊ ನೀವು ಫುಟ್ವೇರ್ ಹಾಕೊಳ್ಳೋದು ಬೆಟ್ರಾ, ಬರೀ ಕಾಲಲ್ಲಿ ಬೆಟ್ರಾ ಅನ್ನೋದು ನೀವು ಮೊದಲೇ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಏನು ಕಂಫರ್ಟಬಲ್, ನಿಮ್ಗೆ ಏನು ಬೆಟರು, ನಿಮಗೆ ಯಾವುದು ಮೋರ್ ಕಂಫರ್ಟಬಲ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನೀವೇನಾದರೂ ಫುಟ್ವೇರ್ ಹಾಕೊಂಡು ಡ್ರೈವ್ ಮಾಡ್ತಾ ಇದ್ದೀರಾ, ಫುಟ್ವೇರ್ ಹಾಕೊಂಡು ಕಾರಲ್ಲಿ ಕೂತ್ರಿ, ಫುಟ್ವೇರ್ ಬಿಚ್ಚಿಟ್ಟಿದ್ದೀರಾ ಅಂದರೆ ಆ ಫುಟ್ವೇರ್ ಅಲ್ಲಿ ಪೆಡಲ್ಸ್ ಕೆಳಗಡೆ ಹೋಗಿ ಸ್ಟ್ರಕ್ ಆಗೋ ಪಾಸಿಬಿಲಿಟೀಸ್ ಇದೆ. ಬರೀ ಫುಟ್ವೇರ್ ನಾನು ಹೇಳ್ತಾ ಇಲ್ಲ, ವಾಟರ್ ಬಾಟಲ್ಸು ಇಲ್ಲಿ ಇಟ್ಕೊತೀರಾ. ವಾಟರ್ ಬಾಟಲ್ಸ್ ಯಾವಾಗಲೂ ಡ್ರೈವರ್ ಸೀಟ್ ಹತ್ರ ಇಲ್ಲಿ ಇಟ್ಕೊಬಿಡಿ. ಅವಂತರ ಆರಾಮಾಗಿ ಫುಟ್ವೇರ್ ಅಷ್ಟು ಈಸಿ ಹೋಗಲ್ಲ. ಬಟ್ ವಾಟರ್ ಬಾಟಲ್ ಸೀದಾ ಅಲ್ಲೋಗಿ ಕೂತ್ಕೊಂಡ್ಬಿಡ್ತಾವೆ. ವಾಟರ್ ಬಾಟಲ್ ತೊಗೊಂಬಂದು ಹಾಕಿದ್ದೀನಿ, ಕಾಲಿಂದ ಟಚ್ ಮಾಡಬಾರ್ದು ಆ್ಯಕ್ಚುಲಿ, ಬಟ್ ಇವಾಗ ಅದೇ ತೋರಿಸ್ಬೇಕಿದೆ. ಓಕೆ, ಸೊ ಇಲ್ಲಿ ಎಲ್ಲೋ ಒಂದು ನೀರು ಕುಡಿದು ವಾಟರ್ ಬಾಟ್ಲ್ ಹಾಕಿರ್ತೀವಿ. ಈ ಥರ ವಾಟರ್ ಬಾಟ್ಲ್ ಕಾಲಲ್ಲಿ ಹಾಕೊಂಡಾಗ ಡ್ರೈವ್ ಮಾಡ್ತಾ 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 ಅದು ಡೆಫಿನೆಟ್ಲಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿವರೆಗೂ ಬಂದು ಕೂತ್ಕೊಳ್ಳುತ್ತೆ. ಅಲ್ಲಿಂದ ಮೇಲೆ ಅಪ್ ಐತಿ, ಅಲ್ಲಿಗೆ ಬರಲ್ಲ, ಬಟ್ ಇಲ್ಲಿವರೆಗೂ ಅಂತೂ ಬರುತ್ತೆ. ನಮ್ಮ ಕಾಲು ಇಲ್ಲೇ ಇರ್ತಾವಲ್ಲ, ಹಿಂಗಿರುತ್ತೆ ಇದು ಪದೇ ಪದೇ ಅಡ್ಡ ಬರ್ತಿರುತ್ತೆ. ಹಿಂಗೆ ಮಾಡ್ತೀವಿ ಮತ್ತೆ ಗಾಳಿ ಉಳ್ಕೊಂಡು ಇಲ್ಲಿಗೆ ಬರ್ತಿರುತ್ತೆ. ಹಿಂಗೆ ತುಂಬ ನಾನ್ಸೆನ್ಸ್ ಕ್ರಿಯೇಟ್ ಮಾಡಿಬಿಡುತ್ತೆ. ಹೋಗಿ ಕೂತ್ಕೊಂಡ್ರೆ ಇದೇನಾದರೂ ಹೋಗಿ ಹಿಂಗೆ ಇದಂತ್ರ ಆರಾಮಾಗಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಹಿಂಗೆ ಕುಂತ್ರೆ ಇಷ್ಟು ನೀಟಾಗಿ ಕೂಡಲ್ಲ. ಬಟ್ ನಾವು ಕಾಲಲ್ಲೇ ಇವನ್ನೆಲ್ಲ ಹಿಂಗೆ ವಾಟರ್ ಬಾಟ್ಲು, ಸ್ಯಾಂಡಲ್ಸು, ಸ್ಲಿಪ್ಪರ್ಸು ಏನೇನು ಹಾಕ್ಕೊಂಡಿರ್ತೀವಿ ಎಲ್ಲ ಇಲ್ಲಿ ಗಜ್ಜಿ ಬಿಚ್ಚಿ ಇಟ್ಕೊಂಡು ಹಿಂಗೆ ಡ್ರೈವ್ ಮಾಡ್ತಾಯಿದ್ರೆ ನೋಡಿ ಇಲ್ಲಿವರೆಗೂ ಹೋಗೋಕ್ಕೆ ಕೊಡ್ತಾಯಿಲ್ಲ ಇದು ಬಾಟ್ಲು. ಹಿಂಗೆ ಪ್ರೆಷರ್ ಹಾಕಿದ್ರೂ ಕೆಳಗೆ ವಾಟರ್ ಬಾಟ್ಲ್ ಇರುತ್ತೆ. ಕಾಲಲ್ಲಿ ಆದಷ್ಟು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಸ್ಲಿಪ್ಪರ್ಸ್ ಆಗಿರ್ಬೋದು, ಇಲ್ಲ ವಾಟರ್ ಬಾಟಲ್ಸು ಏನಾದರೂ ಆಗಿರಲಿ, ಕೆಳಗಡೆ ಎಷ್ಟಾಗುತ್ತೆ ಅಷ್ಟು ಕ್ಲಿಯರೆನ್ಸ್ ಇಟ್ಕೊಂಡಿರಿ. ಅದಕ್ಕೋಸ್ಕರನೇ ನಾವು ಫುಟ್ವೇರ್ ಬಿಚ್ಚಿ ಕೂಡಲಾರ್ದೆ ಒಂದು ಒಳ್ಳೆ ಶೂಸ್ ಹಾಕ್ಕೊಂಡು ಡ್ರೈವ್ ಮಾಡೋದು ತುಂಬ ಒಳ್ಳೆಯದು. ನೀವು ಲಾಂಗ್ ಡ್ರೈವ್ ಎಲ್ಲಾದರೂ ಹೋಗ್ತಿದ್ದೀರಾ, ತುಂಬ ದೂರಕ್ಕೆ ಹೋಗ್ತಿದ್ದೀರಾ ಅಂದಾಗ ತುಂಬ ಕಂಫರ್ಟಬಲ್, ನಿಮ್ಮ ಸೈಜೇ ಇರಬೇಕು, ನೀಟಾಗಿ ಕಂಫರ್ಟೇಬಲ್ ಇರಬೇಕು. ಆ್ಯಂಡ್ ಫ್ಲ್ಯಾಟಾಗಿ ಫ್ಲೆಕ್ಸಿಬಲ್ ಆಗಿರುವಂಥ ಒಳ್ಳೆ ಶೂ ಒಂದು ಇಟ್ಕೊಂಡಿರಿ ಡ್ರೈವಿಂಗ್, ಲಾಂಗ್ ಡ್ರೈವ್ ಅಂತಲೇ. ಲೋಕಲ್ ನೀವು ಓಡಿಸ್ತಾ ಇದ್ದೀರಾ, ನಿಮಗೆ ಅದು ಅಷ್ಟು ಡಿಫ್ರೆನ್ಸ್ ಆಗಲ್ಲ ಫುಟ್ವೇರ್ದು ಅಂದರೆ ನೋ ಪ್ರಾಬ್ಲಮ್. ಬಟ್ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೇಕಾದ್ರೆ ಈ ಥರ ಕಾಲಲ್ಲಿ ಸ್ಲಿಪ್ಪರ್ ಹಾಕೊಂಡು ಕೂಡೋದು, ಬಿಕಾಸ್ ತುಂಬ ದೂರ ಹೋಗ್ತಾ ಸ್ಲಿಪ್ಪರ್ ಈ ಥರ ಸ್ಯಾಂಡಲ್ಸ್ ಹಾಕೊಂಡ್ರೆ ಏನಾಗುತ್ತೆ, ಹೆವಿ ಫೀಲ್ ಆಗಿಬಿಡುತ್ತೆ. ಸೊ ಆ ಥರ ಕಾಲಲ್ಲಿ ಸ್ಲಿಪ್ಪರ್ ಬಿಟ್ಟು ಕೂಡೋದು, ಬಾಟಲ್ ಹಾಕೊಂಡು ಕೂಡೋದು ಬಿಗ್ ನೋ. ಸೇಫ್ಟಿ ಫಸ್ಟ್. ಸೊ ಯಾವ ಫುಟ್ವೇರ್ ನಿಮಗೆ ಸೆಟ್ ಆಗುತ್ತೆ, ಯಾವುದು ಎಲ್ಲನೂ ಹಾಕೊಂಡು ಟ್ರೈ ಮಾಡಿ. ಸ್ಯಾಂಡಲ್ಸು, ಸ್ಲಿಪ್ಪರ್ಸು, ಶೂಸು, ಕ್ಯಾಶುವಲ್ ಶೂಸು, ಫಾರ್ಮಲ್ ಶೂಸು, ಯಾವ್ಯಾವ ಥರ ನಿಮ್ಮ ಹತ್ರ ಏನೇನು ವೆರೈಟೀಸ್ ಇದೆ, ನೀವು ಜಾಸ್ತಿ ಏನು ಯೂಸ್ ಮಾಡ್ತೀರಲ್ಲ ಅದನ್ನು ಹಾಕ್ಕೊಂಡು ಅವಾಗವಾಗ ಟ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮದು ಏನು ಗ್ರಿಪ್ಪು, ಬರೀ ಕಾಲು ಗ್ರಿಪ್ ಇದೆಯಾ ಅಂತ. ಈ ಟೆಸ್ಟ್ ಡ್ರೈವಲ್ಲೆಲ್ಲ ಬರೀ ಕಾಲಿನಿಂದ ಡ್ರೈವ್ ಮಾಡೋದು ಅಲೋ ಇಲ್ಲ ಅಂತಂದೇನೋ ನಾನು ಓದಿದೆ. ಬಟ್ ನಾನು ಟೆಸ್ಟ್ ಡ್ರೈವಿಗೆ ಹೋದಾಗ ಅದನ್ನ ನೋಡೇ ಇಲ್ಲ. ಬಟ್ ಒಂದಷ್ಟು ಕಡೆ ಮೇ ಬಿ ಸಮ್ ಡಿಫ್ರೆಂಟ್ ಕಂಟ್ರೀಸು ಅಥವಾ ಇಂಡಿಯಾದಲ್ಲೋ ಗೊತ್ತಿಲ್ಲ, ಒಂದಷ್ಟು ಪರ್ಟಿಕ್ಯುಲರ್ ಪ್ಲೇಸಸಲ್ಲಿ ಫುಟ್ವೇರ್ ಹಾಕ್ಕೊಂಡೇ ಓಡಿಸ್ಬೇಕು, ಸ್ಪೆಷಲಿ ಶೂಸ್ ಹಾಕ್ಕೊಂಡೇ ಓಡಿಸ್ಬೇಕು. ಬರೀ ಕಾಲಲ್ಲಿ ಓಡಿಸೋಕ್ಕೆ ಪರ್ಮಿಷನ್ ಇಲ್ಲ. ಸೊ ಡ್ರೈವಿಂಗ್ ಮಾಡಬೇಕಾದ್ರೆ ಬರೀ ಫುಟ್ವೇರ್ಸ್ ಅಂತ ಅಲ್ಲ, ನಿಮ್ಮದು ಸೀಟ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು ಇದು ಕೂಡ ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು. ನಿಮ್ಮ ಹೈಟ್ ನೋಡಿಕೊಂಡು. ಇವಾಗ ನೀವು ತುಂಬ ಹೈಟ್ ಕಡಿಮೆ ಇದ್ದೀರಾ, ರೋಡ್ ಕಾಣಿಸಲ್ಲ, ನೀವು ಎಷ್ಟು ಸ್ಟ್ರೈಟಾಗಿ ಕೂತ್ಕೊಂಡ್ರು ರೋಡ್ ಇಷ್ಟೇ ಕಾಣಿಸೋದು, ಮುಂದ್ಗಡೆ ನೀಟಾಗಿ ಇಷ್ಟು ಕಾಣಿಸಲ್ಲ ಅಂದಾಗ ನೀವು ಸೀಟ್ ಮೇಲೆ ಒಂದು ಕುಷನ್ ಥರ ಏನಾದರೂ ಹಾಕ್ಕೊಂಡು, ಸ್ಕ್ವೇರ್ ಕುಷನ್, ಸೀಟ್ ಎಷ್ಟಾಗಲೇ ಇರುತ್ತೆ ಅಷ್ಟು ಹೈಟಾಗಿರೋದು ಕುಷನ್ ಹಾಕ್ಕೊಂಡು ಕೂಡ ಕೂತ್ಕೋಬೋದು. ಬಟ್ ಮೇಕ್ ಶೋರ್ ದ್ಯಾಟ್ ಅಷ್ಟು ಹೈಟ್ ಕೂತ ತಕ್ಷಣ ಕಾಲಲ್ಲೂ ಪೆಡಲ್ಸ್ ನಿಲ್ಲಬೇಕು. ಸೊ ನೀವು ಕಾರ್ ಡ್ರೈವ್ ಮಾಡಬೇಕಾದ್ರೆ ಫುಟ್ವೇರು, ಬೇರ್ ಫುಟ್ ಎಷ್ಟು ಇಂಪಾರ್ಟೆಂಟು ನಿಮಗೆ. ಸ್ಟೇರಿಂಗು, ಗೇರು,
ಸೀಟ್ ಅಡ್ಜಸ್ಟ್ಮೆಂಟು, ಪೆಡಲ್ ಕಂಟ್ರೋಲ್ಸು ಇದು ಕೂಡ ಪರ್ಫೆಕ್ಟಾಗಿರಬೇಕು. ಅಂದರೆ ನೀವು ಇಲ್ಲಿ ಕುಂತಾಗ ಫುಲ್ ಸೀಟ್ ದೂರ ಇದ್ದರೆ ಇಲ್ಲಿ ನೋಡಿ ನಂಗೆ ನಿಲ್ಕಲ್ಲ. ಸೊ ಅವಾಗ ಏನು ಮಾಡಬೇಕು, ಸೀಟ್ ಕೆಳಗಡೆ ಒಂದು ರಾಡ್ ಇರುತ್ತೆ, ಈ ರಾಡ್ ಇದನ್ನು ಮೇಲ್ ಮಾಡಿ ಮುಂದೆ ಪುಷ್ ಮಾಡಿದ್ರೆ ಸೀಟ್ ಮುಂದೆ ಬರುತ್ತೆ. ಆ್ಯಂಡ್ ಇಲ್ಲಿ ಸ್ಟೇರಿಂಗ್ ಕೆಳಗಡೆ ಇದನ್ನು ನೀವು ಎಳೆದ್ರೆ ಈ ಸ್ಟೇರಿಂಗ್ ಫುಲ್ ಲೂಸ್ ಆಗುತ್ತೆ. ಕೆಳಗಡೆ ಎಳ್ಕೊಂಡ್ರೆ ಇಷ್ಟ ಆಯಿತು ಸ್ಟೇರಿಂಗ್. ಸೊ ನಿಮ್ಗೆ ಈ ಥರ ಕೂತ್ಕೊಂಡಾಗ ನಿಮ್ಮದು ಕಂಫರ್ಟೇಬಲ್ ನೋಡಿಕೊಂಡು, ಸೊ ಹಿಂಗೆ ಕುಂತ್ಕೊಂಡು ಇವಾಗ ನಾನು ಇಷ್ಟಿದ್ದೀನಿ, ಇಷ್ಟು ಹೈಟು, ನನಗೆ ತೀರಾ ಇದು ಫುಲ್ ಕೆಳಗೆ ಅನ್ಸುತ್ತೆ, ಸರಿ ಅನ್ಸಲ್ಲ. ಸೊ ನಾನೇನು ಮಾಡಬೇಕು, ಇದನ್ನು ಮೇಲುಗಡೆ ಪುಷ್ ಮಾಡಿ ಇದನ್ನು ತಳ್ಳಬೇಕು ಹಿಂದ್ಗಡೆ. ಇದು ಎಲ್ಲಿ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಹಿಂದ್ಗಡೆ ತಳ್ಳಿದ್ರೆ ಮುಗಿತು, ಅಲ್ಲಿಗೆ ಟೈಟ್ ಆಗಿಬಿಡುತ್ತೆ. ಆಲ್ಸೋ ಇನ್ನೂ ಒಂದು ಥಿಂಗ್ ಏನಂದರೆ, ಫುಟ್ವೇರಿಂದ ನಮಗೆ ಡ್ರೈವ್ ಮಾಡಬೇಕಾದ್ರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನೋಡಿದ್ವಿ. ಸೇಮ್ ವೇ ಈ ಥರ ಇಲ್ಲಿ ಹಾಕಿರೋ ಈ ಮ್ಯಾಟ್ಗಳು ಕೂಡ ಡ್ರೈವಿಂಗ್ ಟೈಮಲ್ಲಿ ಅದಕ್ಕೆ ಪೆಡಲ್ಸ್ಗೆ ಏನಾದರೂ ಸಿಗಾಕೊಂಡ್ರೆ ಅದು ಕೂಡ ತುಂಬ ಪ್ರಾಬ್ಲಮ್ ಮಾಡುತ್ತೆ. ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದೆ, ಕಾರ್ ಸೀದಾ ಹೋಗಿ ಒಂದು ಕಡೆ ಎಲ್ಲೋ ಗುದ್ದೆ ಆಕ್ಸಿಡೆಂಟ್ ಆಗೋಯ್ತು. ಆಮೇಲೆ ಅದಕ್ಕೆ ಏನಾಗಿತ್ತು ಅಂತ ನೋಡಿದ್ರೆ, ಈ ಥರ ಈ ಮ್ಯಾಟು ಹೋಗಿ ಅದ್ರ ಮೇಲೆ ಕೂತ್ಕೊಂಡಿತ್ತು, ಎಕ್ಸಲರೇಟ್ ಮೇಲೆ. ಸೊ ಆಟೋಮೆಟಿಕಲಿ ಅದು ಅದ್ರ ಮೇಲೆ ಕೂತ್ಕೊಂಡಾಗ ಪ್ರೆಷರ್ ಕ್ರಿಯೇಟ್ ಆಗಿ ಅದು ಫುಲ್ ಹಿಂಗಾಗಿ ಹೋಗಿ ಕಂಟ್ರೋಲ್ಗೆ ಸಿಗದೆ ಹೋಗಿ ಗುದ್ದಿತ್ತು. ಇದೆಷ್ಟು ಸಾಫ್ಟ್ ಇದೆ, ಇದು ಇದ್ರ ಮೇಲೆ ಹೋದ್ರೂ ನಮಗೇನು ಡಿಫ್ರೆನ್ಸ್ ಆಗಲ್ಲ. ಸಿ ಅದೇ ಬಂದ್ಬಿಡ್ತು ವಾಪಸ್. ಇಫ್ ಇನ್ ಕೇಸ್ ಇದು ಈ ಥರ ಆಗಿದ್ರೂ ಇದೇನೂ ಪ್ರೆಷರ್ ಕ್ರಿಯೇಟ್, ಫುಲ್ ಸಾಫ್ಟ್. ನಾನು ಏನು ಮಾಡ್ತಾಯಿಲ್ಲ ನೋಡಿ, ತಾನೇ ಬೀಳುತ್ತೆ, ಅಷ್ಟು ಸಾಫ್ಟ್ ಆಯ್ತು. ಸೊ ಈ ಥರದ ಮ್ಯಾಟು ನೀವು ಯೂಸ್ ಮಾಡೋದು ಬೆಟ್ರ್. ಸಾಫ್ಟು ಇದೆ, ತೆಳ್ಳಗೂ ಇದೆ, ರಫ್ ಆಗಿ ಚೆನ್ನಾಗಿದೆ. ಇದು ಕೂಡ ಅಷ್ಟೆ, ಫುಲ್ ತಿನ್ನೈತೆ. ಇದು ಏನು ಸುಮ್ಮನೆ ಕವರ್ ಥರ ಇರಬೇಕು, ಕಬ್ಣದ ಥರ ಇರಬಾರ್ದು. ಈ ಥರ ಸಾಫ್ಟಾಗಿ ಸ್ಮೂತಾಗಿದ್ದರೆ ನಿಮಗೆ ಇದಕ್ಕೆಲ್ಲ ಏನು ಅದು ಅಫೆಕ್ಟ್ ಮಾಡಲ್ಲ. ಈ ಥರ ವಾಟರ್ ಬಾಟಲ್ಸ್ ಎಲ್ಲ ಕಾಲಲ್ಲಿ ಹಾಕೋಬೇಡಿ, ಸ್ಯಾಂಡಲ್ಸ್ ಹಾಕೋಬೇಡಿ. ಓಕೆ, ಐ ಹೋಪ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು. ತುಂಬ ದಿನ ಆದಮೇಲೆ, ನೀವು ತುಂಬ ಸಲ ಕೇಳಿದ್ಮೇಲೆ ನಾನು ಈ ವಿಡಿಯೋ ಮಾಡೋಕ್ಕಾಯಿತು. ಬಟ್ ಇನ್ನೂ ನಿಮ್ಗೆ ಏನಾದರೂ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ, ಅಥವಾ ಇನ್ನೂ ಒಂದಷ್ಟು ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು, ಈ ವಿಡಿಯೋ ಈಸ್ ನಾಟ್ ಕಂಪ್ಲೀಟ್ ಅನಿಸಿದರೆ, ಅಥವಾ ಇದರಿಂದ ನಿಮಗೆ ಎನಫ್ ಇನ್ಫಾರ್ಮೇಷನ್ ಸಿಕ್ಕಿಲ್ಲ, ನಮಗಿನ್ನೂ ಏನೋ ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂದರೆ, ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್ ಮೀ. ಕಮೆಂಟ್ ಮಾಡಿ, ನಾನು ಎಲ್ಲರೂ ಕಮೆಂಟ್ಸು ಓದ್ತೀನಿ. ಆ್ಯಂಡ್ ನನಗೆ ಎಷ್ಟಾಗುತ್ತೆ ಅಷ್ಟು, ಎಷ್ಟು ತಿಳ್ಕೊಂಡಿದ್ದೀನಿ, ಎಷ್ಟು ರಿಸರ್ಚ್ ಮಾಡಿದ್ದೀನಿ. ರಿಸರ್ಚ್ ಅಂದರೆ ಲೈಕ್ ಸ್ವಲ್ಪ ಜನರ ಹತ್ರ ಕೇಳಿ, ಒಂದಷ್ಟು ಗೂಗಲ್ನಲ್ಲಿ ನೋಡಿ ಯಾವ್ದು ಬೆಟರು ಯಾವ್ದು ಬೆಟರ್ ಅಲ್ಲ ಅಂತ ನಾನು ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳೋಣ ಅಂತ ಇಷ್ಟು ಟೈಮ್ ತೊಗೊಂಡೆ. ಆಗ ನಿಮ್ಮದು ಫುಟ್ವೇರ್ ಯಾವಾಗಲೂ ಒಂದೇ ಥರ ಹಾಕೊಂಡು ಓಡ್ಸೋಕ್ಕಾಗಲ್ಲ. ಅದಕ್ಕಂತಾನೆ ನೀವು ಎಲ್ಲ ಫುಟ್ವೇರಲ್ಲೂ ನೀವು ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿದ್ರೆ, ನಿಮಗೆ ಕಂಫರ್ಟಬಲ್ ಇದ್ದರೆ, ಇವಾಗ ಯಾವ್ಯಾವ ಥರ ಫುಟ್ವೇರ್ ನಿಮ್ಗೆ ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದೆ, ಸೊ ಆ ಟೈಮಲ್ಲಿ ನೀವೇ ಯಾವ್ಯಾವ ಥರ ಪ್ರಿಕಾಷನ್ಸ್ ತೊಗೋಬೋದು ಅಂತ ನೋಡಿಕೊಂಡ್ರೆ ನೀವು ಯಾವ ಫುಟ್ವೇರಲ್ಲಿ ಬೇಕಾದರೂ ಓಡಿಸ್ಬೋದು ಅಂತ ನನ್ನ ಒಪಿನಿಯನ್. ಇಷ್ಟೊತ್ತು ನಾನು ಏನು ಹೇಳಿದೆ ಅದು ಒನ್ ಸೈಡ್ ಆದರೆ, ನಿಮ್ಮ ಕಂಫರ್ಟೆಬಲ್ಲು, ನಿಮ್ಮದು ಪ್ರಾಕ್ಟೀಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶೂಸು, ಸ್ಲಿಪ್ಪರ್ಸು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ, ಓಕೆ. ಬಟ್ ನೀವು ಯಾವಾಗ ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ, ನಿಮ್ಗೆ ಅಷ್ಟು ಗ್ರಿಪ್ ಸಿಗುತ್ತೆ. ಓಕೆ, ನಾನು ಇದು ಹಾಕೊಂಡಿದ್ದೀನಿ, ಇದರಲ್ಲಿ ಈ ಥರ ಇರಬೇಕು ಅಂತ ನಿಮ್ಮ ಕಾನ್ಷಿಯಸಲ್ಲಿ ಯಾವಾಗ ಕರೆಕ್ಟಾಗಿ ಇರುತ್ತೆ, ಅವಾಗ ಯಾವ ಫುಟ್ವೇರ್ ಏನೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಬಟ್ ಬರೀ ಕಾಲಲ್ಲಿ ಓಡಿಸ್ತಾ ಇದ್ದರೆ ಆ ಫುಟ್ವೇರ್ ಬಂದು ಪೆಡಲ್ಸ್ ಕೆಳಗಡೆ ಕೂಡದೇ ಇರೋ ಥರ, ಅಥವಾ ನಿಮಗೆ ಈ ಥರ ಕಾಲಿಗೆ ಸಿಗಾಕೊಳ್ಳದೆ ಇರೋ ಥರ ನೀವೇ ನೋಡ್ಕೋಬೇಕು. ಸೊ ಡ್ರೈವ್ ಸೇಫಾಗಿ ಕಲೀರಿ, ಸೇಫಾಗಿ ಓಡಿಸಿ. ಫಸ್ಟು ನೀವಿನ್ನೂ ಫ್ರೆಷರ್ಸ್ ಆಗಿದ್ದರೆ ಖಾಲಿ ರೋಡಲ್ಲಿ, ಖಾಲಿ ಗ್ರೌಂಡಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿ. ನಿಮಗೆ ಪೆಡಲ್ ಕಂಟ್ರೋಲ್ಸ್ ಮೇಲೆ ಫುಲ್ ಕಂಟ್ರೋಲ್ ಬೇಕು. ಗೇರ್ ಪಟ ಅಂತ ಹಾಕೋದು ಗೊತ್ತಿರಬೇಕು, ಯಾವ ಸಿಚುವೇಶನ್, ಎಷ್ಟು ಸ್ಪೀಡಲ್ಲಿ ಎಷ್ಟು ಗೇರಲ್ಲಿ ಇರಬೇಕಂತ ನಿಮಗೊಂದು ಐಡಿಯಾ ಸಿಕ್ಕ ಮೇಲೆ ರೋಡಿಗೆ ಹೋಗಿ. ಖಾಲಿ ರೋಡಲ್ಲಿ, ನೈಟ್ ಟೈಮ್ ಜಾಸ್ತಿ ವೆಹಿಕಲ್ಸ್ ಇರಲ್ಲ, ಅರ್ಲಿ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡಿ ಮೇನ್ ರೋಡ್ ಮೇಲೆ. ಮೇನ್ ರೋಡ್ ಅಂದರೆ ಹೈವೇ ಮೇಲೆಲ್ಲ, ನಿಮ್ಮದು ಊರುಗಳದ್ದು ಸ್ಟ್ರೀಟ್ ರೋಡ್ಸ್ ಎಲ್ಲ ಇರ್ತಾವಲ್ಲ ಆ ಥರದ್ದು. ನಿಮಗೆ ಸ್ಟೇರಿಂಗ್ ಗ್ರಿಪ್ ಸಿಕ್ಕ ಮೇಲೆ ಕ್ಲಚ್ಚು ಮತ್ತು ಬ್ರೇಕು, ಎಕ್ಸಲರೇಟ್ರು, ಗೇರ್ದೆಲ್ಲ ನಿಮಗೆ ಕಂಟ್ರೋಲ್ ಸಿಕ್ಕ ಮೇಲೆ ರೋಡ್ ಮೇಲೆ ಟ್ರೈ ಮಾಡಿ. ಅದೆಲ್ಲ ಆದಮೇಲೆ ನಿಧಾನಕ್ಕೆ ಪಕ್ಕದಲ್ಲಿ ಯಾರಾದರೂ ಡ್ರೈವರ್ ಕೂತಿದ್ದಾಗ ಅವ್ರದ್ದು ಗೈಡೆನ್ಸಲ್ಲಿ ನೀವು ಹೈವೇಗೆ ಬರೋಕ್ಕೆ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಹೆದರ್ಕೊಂಡ್ರೆ ನೀವು ಏನೂ ಕಲಿಯೋಕ್ಕಾಗಲ್ಲ. ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನೆಂದರೆ, ಏನೇ ಕಲಿಬೇಕಂದ್ರೂ ಟೆನ್ಷನು, ಭಯ ಎಲ್ರಿಗೂ ಇರುತ್ತೆ. ಏನು ಮಾಡಬೇಕಂದ್ರೂ ಭಯ ಇದ್ದೇ ಇರುತ್ತೆ. ಬಟ್ ಆ ಭಯ ಒಂದು ಸೈಡ್ ಇರಲಿ, ಕಾನ್ಫಿಡೆನ್ಸು ಅದಕ್ಕಿಂತ ಜಾಸ್ತಿ ಇರಲಿ. ಇಲ್ಲ ನಾನು ಓಡಿಸ್ತೀನಿ, ನಿಮಗೆ ಕಾರ್ ಓಡ್ಸೋಕೆ ಏನಕ್ಕೆ ಭಯ, ಎಲ್ಲಾದರೂ ಹೋಗಿ ಗೊತ್ತೀನಿ ಅಂತ. ನಿಮಗೆ ಸ್ಟಾಪ್ ಮಾಡೋದು ಗೊತ್ತಿದ್ರೆ ನೀವೇನಕ್ಕೆ ಹೋಗಿ ಗೊತ್ತೀರಾ, ರೈಟ್? ಸೊ ಫಸ್ಟ್ ನೀವು ಕಾರ್ನ ಸ್ಟಾಪ್ ಮಾಡೋದು ಹೆಂಗೆ ಅಂತ ಕಲೀರಿ. ಬ್ರೇಕ್ ಯಾವುದು, ಬ್ರೇಕ್ ಹೆಂಗೆ ತುಳಿಬೇಕು, ಕ್ಲಚ್ ಯಾವಾಗ ಇಡಬೇಕು, ಬ್ರೇಕ್ ಯಾವಾಗ ತುಳಿಬೇಕಂತ ನಿಮಗೆ ಗೊತ್ತಿದ್ದರೆ, ನೀವೆಂಥ ಸಿಚುವೇಶನ್ ಹೋದ್ರೂ ಕಾರ್ ಸ್ಟಾಪ್ ಮಾಡೋದು ನಿಮಗೆ ಗೊತ್ತಿದ್ರೆ ಎಲ್ಲೂ ಆಕ್ಸಿಡೆಂಟ್ಸೇ ಆಗಲ್ಲ,
ರೈಟ್. ಸೊ ಆ ಥರ ಪ್ರಾಕ್ಟೀಸ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ನಿಮ್ಗೇನಾದರೂ ಬೇರೆ ಯಾವುದಾದ್ರೂ ಥರ ಟ್ಯುಟೋರಿಯಲ್ಸ್ ಬೇಕಿದ್ದರೆ ಕೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.